ಒಂದು ಕುದುರೆ ದಿನಪೂರ್ತಿ ಕೆಲಸ ಮಾಡಿ ತನ್ನ ಸ್ಥಳಕ್ಕೆ ವಾಪಸ್ಸು ಬರುತ್ತೆ. ಮತ್ತೆ ಯೋಚನೆ ಮಾಡುತ್ತೆ, ಸ್ವಲ್ಪ ಹೊತ್ತು ಆರಾಮ್ ಮಾಡ್ಬೇಕು, ತುಂಬಾ ಸುಸ್ತು ಆಗಿದೆ ಅಂತ. ಅಷ್ಟರಲ್ಲಿ ಅದನ್ನ ಭೇಟಿ ಆಗೋಕೆ ಅಲ್ಲಿಗೆ ಒಂದು ಬೆಕ್ಕು ಬರುತ್ತೆ. ಮಾತಿನಲ್ಲಿ ಕುದುರೆ ಹೇಳುತ್ತೆ, ನಾಳೆ ಸ್ವಲ್ಪ ಕಮ್ಮಿ ಕೆಲಸ ಮಾಡ್ತೇನೆ, ತುಂಬಾ ಸುಸ್ತು ಆಗ್ಬಿಟ್ಟಿದೆ, ನಾಳೆ ಸ್ವಲ್ಪ ಆರಾಮ್ ಮಾಡಬೇಕು ಅಂತ ಹೇಳುತ್ತೆ. ಆಗ ಮಾತು ಕೇಳಿದ ಬೆಕ್ಕು ಹೋಗುತ್ತೆ ಹಸು ಹತ್ರ. ಹೇಳುತ್ತೆ, ಕುದುರೆಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ, ಯಾಕಂದ್ರೆ ಸಾಹುಕಾರು ತುಂಬಾ ಕ್ರೂರಿ ಇದ್ದಾರಂತೆ, ಮತ್ತೆ ತುಂಬಾ ಕೆಲಸ ಮಾಡಿಸ್ತಾರಂತೆ ಅಂತ ಹೇಳುತ್ತೆ. ಆಗ ಆ ಬೆಕ್ಕಿನ ಮಾತು ಕೇಳಿದ ಹಸು ಹೋಗಿ ಭೇಟಿಯಾಗುತ್ತೆ ಮೇಕೆ ಹತ್ರ. ಅದು ಮೇಕೆಗೆ ಹೇಳುತ್ತೆ, ಕುದುರೆ ಅಂತೂ ಇಲ್ಲಿಂದ ಹೋಗ್ಬೇಕು ಅಂತ ಇದೆ, ಯಾಕಂದ್ರೆ ಅದಕ್ಕೆ ಸಾಹುಕಾರು ಬಾಳ ಹೊಡಿತಾರಂತೆ, ಮತ್ತೆ ಊಟಕ್ಕೂ ಟೈಮ್ ಕೊಡಲ್ವಂತೆ ಅಂತ ಹೇಳುತ್ತೆ. ಆಗ ಆ ಹಸು ಮಾತು ಕೇಳಿದ ಮೇಕೆ ಹೋಗಿ ಭೇಟಿಯಾಗುತ್ತೆ ಮೊಲದ ಹತ್ರ. ಮೊಲದ ಹತ್ರ ಹೇಳುತ್ತೆ, ಕುದುರೆಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ, ಅದು ಇಲ್ಲಿಂದ ಹೋಗ್ಬೇಕು ಅಂತ ಇದೆ, ಯಾಕಂದ್ರೆ ಸಾಹುಕಾರರು ತುಂಬಾ ಕ್ರೂರಿ ಇದಾರಂತೆ, ಮತ್ತೆ ಎಲ್ಲಾ ಕೆಲಸ ಅದರಿಂದಾನೆ ಮಾಡಿಸ್ತಾರಂತೆ, ಮತ್ತೆ ಊಟಕ್ಕೂ ಕೊಡಲ್ವಂತೆ, ಅದಕ್ಕೆ ಅದು ನಾಳೆ ಇಲ್ಲಿಂದ ಹೊರಟು ಹೋಗ್ತಾ ಇದೆ ಅಂತ ಹೇಳುತ್ತೆ. ಆಗ ಅಲ್ಲಿಗೆ ಒಬ್ಬ ಸೇವಕ ಬರ್ತಾನೆ. ಆಗ ಮೊಲದ ಭೇಟಿ ಆಗುತ್ತೆ ಸೇವಕನ ಹತ್ರ. ಸೇವಕನಿಗೆ ಮೊಲ ಹೇಳುತ್ತೆ, ಕುದುರೆ ನಾಳೆ ಇಲ್ಲಿಂದ ಹೋಗ್ತಾ ಇದೆ, ಯಾಕಂದ್ರೆ ಸಾಹುಕಾರರು ತುಂಬಾ ಕ್ರೂರಿ ಇದರಂತೆ, ಅದಕ್ಕೆ ಊಟನು ಕೊಡಲ್ವಂತೆ, ಅದಕ್ಕೆ ಅದು ಬೇರೆ ಸಾಹುಕಾರರನ್ನ ನೋಡ್ಕೊಂಡಿದೆ, ಅದು ನಾಳೆ ಬೇರೆ ಸಾಹುಕಾರರ ಹತ್ರ ಹೋಗ್ತಾ ಇದೆ ಅಂತ ಹೇಳುತ್ತೆ. ಆಗ ಸೇವಕ ಓಡಿ ಸಾಹುಕಾರರ ಹತ್ರ ಹೋಗ್ತಾನೆ. ಮತ್ತೆ ಸಾಹುಕಾರರ ಹತ್ರ ಹೇಳುತ್ತಾನೆ, ಸಾಹುಕಾರೆ, ನಮ್ಮ ಕುದುರೆ ನಮ್ಮ ಹತ್ರನೇ ಮೋಸ ಮಾಡ್ತಾ ಇದೆ, ಅದು ನಾಳೆ ನಮ್ಮ ಹತ್ರ ಇರೋ ಎಲ್ಲಾ ಪ್ರಾಣಿಗಳನ್ನು ಕರ್ಕೊಂಡು ಬೇರೆ ಸಾಹುಕಾರರ ಹತ್ರ ಹೋಗ್ತಾ ಇದೆ ಅಂತೆ ಅಂತ ಹೇಳ್ತಾನೆ. ಆ ಮಾತು ಕೇಳಿದ ಸಾಹುಕಾರನಿಗೆ ತುಂಬಾ ಕೋಪ ಬರುತ್ತೆ. ನಮ್ಮ ಕುದುರೆನೇ ನಮ್ಮಿಂದ ಮೋಸ ಮಾಡ್ತಾ ಇದೆ ಅಂತ ಕೋಪದಲ್ಲಿ ಹೋಗಿ ಕುದುರೆಗೆ ವಿಷ ಹಾಕಿ ಸಾಯಿಸಿ ಬಿಡ್ತಾನೆ. ಇದರಲ್ಲಿ ಕುದುರೆ ತಪ್ಪು ಏನಿದೆ ಹೇಳಿ? ಕುದುರೆ ಆ ತರದು ಮಾತಂತೂ ಹೇಳಿಲ್ಲ, ಆದ್ರೂ ಅದು ಸಾಯ್ತು ಯಾಕೆ? ಯಾಕಂದ್ರೆ ಅದು ಅದರ ಮನಸ್ಸಿನ ಮಾತುಗಳನ್ನ ಬೇರೆಯವರ ಹತ್ರ ಹೇಳಿತ್ತು, ಅದೇ ಅದರ ಸಾವಿಗೆ ಕಾರಣ ಆಯ್ತು. ಅದಕ್ಕೆ ಹೇಳೋದು, ನಮ್ಮ ಮನಸ್ಸಿನಲ್ಲಿ ಒಳ್ಳೆ ವಿಚಾರ ಇರಲಿ ಅಥವಾ ಕೆಟ್ಟ ವಿಚಾರ ಇರಲಿ, ಅದು ನಮ್ಮ ಮನಸ್ಸಿನಲ್ಲೇ ಇರಬೇಕು. ಬೇರೆಯವರ ಹತ್ರ ಹೇಳಿದ್ರೆ ಆ ಕುದುರೆ ತರ ಸಾವು ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.